ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಪರವಾಗಿ ಬೆಂಗಳೂರಿನಲ್ಲಿ ಇದು ಆಯುಕ್ತಕರು ಕರ್ನಾಟಕ ಗೃಹ ಮಂಡಳಿ ಅವರಿಗೆ ಸತತವಾಗಿ 3 ದಿವಸ ಅವ್ರ ಜೊತೆ ಚರ್ಚೆ ಮಾಡಿ 5ನೇ ತಾರೀಕಿಗೆ ಒಂದು ಲೆಟರ್ ಕೊಟ್ಟಿದ್ದೇನೆ. ಚೀಫ್ ಇಂಜಿನಿಯರ್ ಜೊತೆನೂ ಮಾತಾಡಿದ್ದೇನೆ. 5ನೇ ತಾರೀಕು ಒಂದು ಲೆಟರ್ ಏನು ಕೊಟ್ಟಿದ್ದೇನೆ ಅಂತೇಳಿ 5ನೇ ನೀವು ಒಂದು ವಾರದಲ್ಲಿ ಇಲ್ಲಿ ಏನು 889 ಮನೆಗಳ ಏನು ಕೆಲಸ ಬಂದ್ ಮಾಡಿದಿರಿ ಅದನ್ನು ಕೂಡಲೇ ನೀವು ಪ್ರಾರಂಭ ಮಾಡದೇ ಇದ್ದರೆ ಒಂದು ವಾರದ ನಂತರ ನಾವು ಹೋರಾಟ ಪ್ರಾರಂಭ ಮಾಡ್ತೇವೆ ಅಂಥೇಳಿ ಅವ್ರು ಹೇಳಿದ್ರು. ಹೋರಾಟ ಮಾಡಬೇಡ್ರಿ, ಇದು ಮಾಡ್ತೇವೆ ಅಂಥೇಳಿ ರೈಟಿಂಗ್ದಲ್ಲಿ ಕೊಡಬೇಕು, ಕೆಲಸ ಚಾಲೂ ಮಾಡಬೇಕು ಅಂತೇಳಿ ಕಂಡೀಷನ್ ಹಾಕಿದ್ದೀವಿ. ಈಗ ಇದರ ಪ್ರಕಾರ ಒಂದಾನೊಂದು ವೇಳೆ ಕೆಲಸ ಪ್ರಾರಂಭ ಮಾಡಿದರೆ ಸರಿ, ಇಲ್ಲದಿದ್ದರೆ ಬರುವ ಒಂದು ವಾರದ ನಂತರ ನಾವು ಡೇಟ್ ಡಿಸೈಡ್ ಮಾಡ್ತೇವೆ. ದಾಂಡೇಲಿ ನಗರಸಭೆ ಮುಂದೆ ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತೇವೆ. ಹಂತ ಹಂತವಾಗಿ ಅದನ್ನು ಹೋರಾಟದ ರೂಪುರೇಷವನ್ನು ಯಾವ ರೀತಿ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿ ಒಂದು ಡಿಸಿಷನ್ ಕೊಡ್ತೇವೆ. ಇದರಲ್ಲಿ 2 ವಿಷಯಗಳಿವೆ. ಒಂದು, ಈ ಮನೆಗಳ ಜೊತೆಗೆ ಮನೆ ನಿವೇಶನ 3,406 ಜನ ಏನು ಅರ್ಜಿ ಹಾಕಿದ್ರು, ಆ ನಿವೇಶನ ಬಗ್ಗೆಯೂ ಚರ್ಚೆ ನಡೆದಿದೆ, ಕೆಲಸನೂ ನಡೆದಿದೆ. ಈಗಾಗಲೇ 25ನೇ ತಾರೀಕಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಬಂದು ಎಲ್ಲ ಸರ್ವೆ ಮಾಡಿ ನೋಡಿ ಹೋಗಿದ್ದಾರೆ. ಇದರದ್ದು ಕೆಲಸ ಸಹ ಚಾಲೂ ಇದೆ. ಇದನ್ನು ನಾವು ಚಾಲೂ ಅಂತೇಳಿ ಒಪ್ಕೊಂಡು ಕುಂದಿರುವುದಿಲ್ಲ. ಎಲ್ಲಿವರೆಗೆ ಅವರು ನಿವೇಶನ ಹಂಚುವುದಿಲ್ಲ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತೇಳಿ ಒಂದು ಸ್ಪಷ್ಟವಾದ ತೀರ್ಮಾನ ಇದೆ. ಈಗಾಗಲೇ 108 ಮನೆ ಕೊಟ್ಟಿದ್ದಾರೆ. ಆ ಮನೆ ನಾವು ಕಳೆದ 8 ತಿಂಗಳ ಹಿಂದೆ ಆಯುಕ್ತರಿಗೆ ಹೇಳಿದಾಗ ಇಲ್ಲ ನಾನು ಪ್ರತಿ ತಿಂಗಳ 100 ಮನೆ ಮಾಡಿಕೊಡ್ತೇನೆ ಅಂತೇಳಿ ಏನು ಭರವಸೆ ಕೊಟ್ಟಿದ್ದರು, ಆ ಭರವಸೆ ಸಹ ವಿಫಲ ಆಗಿದೆ. ಅಧಿಕಾರಿಗಳ ಮಾತು ಇವತ್ತು ಆ ಸದರಿ ಗುತ್ತಿಗೆದಾರ ಕೇಳ್ತಾ ಇಲ್ಲ, ಕೆಲಸನೂ ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಇವತ್ತು ಮತ್ತೆ ಬೀದಿಗೆ ಇಳಿದು ಹೋರಾಟ ಮಾಡುವ ಒಂದು ಸ್ಪಷ್ಟವಾದ ತೀರ್ಮಾನ ಕೈಗೊಂಡಿದ್ದೇವೆ. ಇದರ ಜೊತೆಗೆ ನಮ್ಮ ನಗರದಲ್ಲಿರುವ ಬೇರೆ ಬೇರೆ ಸಂಘ ಸಂಸ್ಥೆ, ರಾಜಕೀಯ ಪಕ್ಷ ಎಲ್ಲರಿಗೂ ಸೇರಿಸಿ ನಾವು ಇವತ್ತು ಹೋರಾಟ ಮಾಡುವ ಸಂದರ್ಭ ಇದೆ. ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಮತ್ತು ನಮ್ಮ ಶಾಸಕರಿಗೆ ಈ ಸಭೆ ಮೂಲಕ ಮನವಿ ಮಾಡುವುದೇನೆಂದರೆ ಕೂಡಲೇ ನಮ್ಮ ಸಮಸ್ಯೆ ಪರಿಹಾರ ಮಾಡಬೇಕು. ಇಲ್ಲದಿದ್ದರೆ ನಾವು ಖಂಡಿತವಾಗಿ ಬೀದಿಗಿಳಿದು ಹೋರಾಟ ಮಾಡಿದರೆ ಅದಕ್ಕೆ ಆಗುವ ಅನಾಹುತಗಳಿಗೆ ಸರ್ಕಾರವೇ ಜವಾಬ್ದಾರಿ ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೂ ಇವತ್ತಿನ ಈ ಸಭೆಯಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಾಯಿತು. G+2 ಮತ್ತು ನಿವೇಶನ ಕುರಿತು ಏನು ಅವರು ಗಡುವು ಕೊಟ್ಟಿದ್ದಾರೆ, ಒಂದು 8 ದಿವಸ ಟೈಮ್ ಕೊಟ್ಟಿದ್ದಾರೆ. ಅದರಲ್ಲಿ ಕ್ರಮ ತೆಗೆದುಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಉಪವಾಸ ಸತ್ಯಾಗ್ರಹ ಏನು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಮಾಡುವುದಂತೂ ಫಿಕ್ಸ್ ಆಗಿದೆ. ಆ ನಿಮಿತ್ತವಾಗಿ ದಾಂಡೇಲಿಯ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಇದಕ್ಕೆಲ್ಲರೂ ಕೂಡ ದಾಂಡೇಲಿಯ ಸಮಸ್ತ ಜನರು ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತಾ ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟಕ್ಕೂ ಕೂಡ ಕೈ ಜೋಡಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರಲ್ಲಿ ವಿನಂತಿ. ಇವತ್ತು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.